ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ತುಂಬಾ ದಿನ ಸ್ಟೋರ್ ಮಾಡಿ ಇಡೋಕ್ಕಾಗುವಂತ ಕೊತ್ತಂಬರಿ ತೊಕ್ಕು ಮಾಡೋಣ. ನಾನಿಲ್ಲಿ ಒಂದು 5 ಕಟ್ಟಷ್ಟು ಕೊತ್ತಂಬರಿ ತಗೊಂಡು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕೊಂಡಿದ್ದೀನಿ. ನೀರಿನಂಶ ಪೂರ ಹೋಗ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರಿನಂಶ ಇದ್ರೆ ನಿಮ್ ತೊಕ್ಕು ಕಿಟ್ಟೋಗುತ್ತೆ. ಇಲ್ಲಿ ನಾನು ಒಂದು ಬಾಣ್ಲೆಗೆ ಒಂದು ಸ್ವಲ್ಪ ಮೆಂತೆಕಾಳು ಹಾಗೆ ಸ್ವಲ್ಪ ಸಾಸಿವೆ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಮೆಂತೆ ಹುರ್ಕೊಳ್ಳಿ. ಮೆಂತೆ ಸ್ವಲ್ಪ ಹುರಿದಾಗಿದ ನಂತರ ಸಾಸಿವೆ ಹಾಕೊಳ್ಳೋಣ. ಯಾಕೆಂದ್ರೆ ಮೆಂತೆ ಹಾಗೆ ಸಾಸಿವೆ ಹುರಿಯೋದಕ್ಕೆ ಟೈಮು ಬೇರೆ ಬೇರೆ ಆಗಿ ಬೇಕಾಗುತ್ತೆ. ಸೊ ಎರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ ನಂತರ ನಾವು ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ಫೈನಾಗಿ ಪೌಡರ್ ಮಾಡ್ಕೊಂಡ ನಂತರ ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಂಡು ಮಿಕ್ಕಿರೋ ಪದಾರ್ಥಗಳನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಪೌಡರ್ ಆಗಿದೆ, ನಾವು ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಅವಾಗಲೇ ಏನು ನಾವು ಕೊತ್ತಂಬರಿನ ತೊಳೆದು ಒಣಗಿಸಿಟ್ಕೊಂಡಿದೀವಿ ಆ ಕೊತ್ತಂಬರಿನ ತುಂಬಾ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ಹಾಗೆ ಮತ್ತೆ ಬಿಸಿಲಲ್ಲೆಲ್ಲ ಒಣಗಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀರಿನ ಅಂಶ ಹೋಗ್ಬೇಕಷ್ಟೇ. ಸೊ ನೆರಳಲ್ಲೇ ತೊಳೆದು ಒಣಗಿಸ್ಕೊಳ್ಳಿ. ಈಗ ಇದನ್ನ ಹುರ್ಕೊಳ್ಳೋಣ ಒಂದು 2 ನಿಮಿಷ. ಪೂರ ಇದು ಸ್ವಲ್ಪ ಡ್ರೈ ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇಲ್ಲಿ ಒಂದು 50 ಗ್ರಾಮ್ನಷ್ಟು ಹುಣಸೆಹಣ್ಣು ಬೇಕಾಗುತ್ತೆ ನಿಮ್ಗೆ. ಇದಕ್ಕೆ 50 ಗ್ರಾಮ್ನಷ್ಟು ಹುಣಸೆಹಣ್ಣನ್ನ ಬೀಜ ಎಲ್ಲ ತೆಗೆದು ನಾರಿನಂಶ ತೆಗೆದು ನೆನ್ಸಿಟ್ಕೊಳ್ಳಿ ಒಂದು 3 ರಿಂದ 4 ತಾಸು. ನಂತರ ನೀವು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಕೊತ್ತಂಬರಿ ಚೆನ್ನಾಗಿ ಹುರಿದಾಗಿದೆ. ಇದನ್ನ ಸೈಡಿಗೆ ಇಟ್ಬಿಟ್ಟು ಈಗ ಹುಣಸೆಹಣ್ಣಿಂದು ಏನು ನೆನ್ಸಿಟ್ಟಿದ್ವಿ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಾಣ್ಲೆಗೆ 1 ಚಮಚದಷ್ಟು ಎಣ್ಣೆ ಹಾಕೊಂಡು ಅವಾಗಲೇ ಏನು ಹುಣಸೆಹಣ್ಣು ನೆನ್ಸಿಟ್ಟಿದ್ವಿ ಒಂದು 4 ತಾಸು, ಆ ಹುಣಸೆಹಣ್ಣಿಂದು ರಸ ಹಾಕೊಳ್ಳೋಣ. ಹಾಗೆ 1 ಚಮಚದಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕೈ ಆಡ್ಕೊಳ್ಳೋಣ. ನಂತರ ಏನು ಕೊತ್ತಂಬರಿ ಹುರಿದಿಟ್ಟಿದ್ವಿ ಆ ಕೊತ್ತಂಬರಿ ಹಾಗೆ ಏನು ಹುಣಸೆಹಣ್ಣಿಂದು ಪ್ಯೂರಿ ರೆಡಿ ಮಾಡ್ಕೊಂಡಿದೀವಿ ಅರಿಶಿನ ಉಪ್ಪು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಸಣ್ಣಕ್ಕೆ ರುಬ್ಕೊಳ್ಳೋಣ. ನೀರೆಲ್ಲ ಸೇರಿಸೋ ಅವಶ್ಯಕತೆ ಇಲ್ಲ, ಇಷ್ಟನ್ನೇ ರುಬ್ಕೊಳ್ಳಿ. ನೋಡಿ, ರುಬ್ಕೊಂಡಾಗಿದೆ. ನಾವ್ ಇದನ್ನ ಒಂದು ಪಾತ್ರೆಗೆ ಅಥವಾ ಒಂದು ಬಾಣ್ಲೆಗೆ ತೆಗೆದಿಟ್ಕೊಳ್ಳೋಣ. ನಂತರ ಇದಕ್ಕೆ ಬೇಕಾಗಿರೋಂತ ಖಾರ ಹಾಗೆ ಅವಾಗಲೇ ಏನು ನಾವು ಮೆಂತೆ ಸಾಸಿವೆ ಇದು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಆ ಪೌಡರ್ನ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೀವು ಇದನ್ನ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಉಪ್ಪಿನಕಾಯಿ ಬೇರೆ ತೊಕ್ಕುಗಳೇನಿದೆ ಅದೇ ರೀತಿಯಾಗಿ ಇದು ತುಂಬಾ ದಿನ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಆಗಲ್ಲ. ಈಗ ಒಂದು ಬಾಣ್ಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್. ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಹಾಗೆ 1 ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಇಷ್ಟನ್ನು ಹಾಕೊಂಡು ಇದನ್ನ ಕೈ ಆಡ್ಕೊಳ್ಳೋಣ. ಸೀಸ್ಕೊಳ್ಬಾರ್ದು, ಸಣ್ಣ ಉರಿಯಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳಿ. ಕರಿಬೇವು ಹಾಕೊಂಡು ಚೆನ್ನಾಗಿ ಕೈ ಆಡ್ಕೊಂಡು ಇದು ತಣ್ಣಗಾಗಿದ ನಂತರ ನೀವು ಇದನ್ನ ತೊಕ್ಕಿಗೆ ಸೇರಿಸ್ಬೇಕು. ನೋಡಿ, ಒಗ್ಗರಣೆ ರೆಡಿ ಆಗಿದೆ. ಇದನ್ನ ತಣ್ಣಗಾಗಕ್ಕೆ ಬಿಟ್ಕೊಳ್ಳೋಣ. ಚೆನ್ನಾಗಿ ಒಂದ್ಸರಿ ಕೈ ಆಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅವಾಗಲೇ ಸ್ವಲ್ಪ ಹಿಂಗ್ ಹಾಕೊಳ್ಳೋಣ. ಆವಾಗಲೇ ಏನು ನಾವು ಕೊತ್ತಂಬರಿದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಪೇಸ್ಟಿಗೆ ನೀವು ಈ ಒಗ್ಗರಣೆನ ಸೇರಿಸ್ಬೇಕಾಗತ್ತೆ. ಇದನ್ನ ಸ್ಟೋರ್ ಮಾಡೋದಕ್ಕೆ ಸ್ಟೀಲ್ ಪಾತ್ರೆ ಅಥವಾ ಕಬ್ಬಿಣದ್ದು ಈ ತರದ್ ಯಾವ್ದನ್ನು ಯೂಸ್ ಮಾಡಬೇಡಿ. ಬಾಟ್ಲುಗಳನ್ನ ಆದಷ್ಟು ಗಾಜಿನ ಬಾಟ್ಲುಗಳಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಏನಾಗಲ್ಲ. ನೋಡಿ, ರೆಡಿ ಮಾಡ್ಕೊಂಡಿರೋಂಥ ಪೇಸ್ಟಿಗೆ ರೆಡಿ ಮಾಡ್ಕೊಂಡಿರೋಂಥ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಅಂಶ ಇದಕ್ಕೆ ಜಾಸ್ತಿ ಬೇಕು. ಸೊ ಎಣ್ಣೆ ಕಡಿಮೆ ಅನ್ಸುತ್ತೆ ಅಂದ್ರೆ ನೀವು ಇನ್ನೂ ಸ್ವಲ್ಪ ಎಣ್ಣೆ ಕಾಸಿ ನೀವು ಇದಕ್ಕೆ ಸೇರಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಏರ್ ಟೈಟ್ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಎಷ್ಟು ದಿನ ಆದ್ರೂ ಹಾಳಾಗಲ್ಲ. ವಿಡಿಯೋ ನೋಡಿದ್ಕೆ